ಇಂದು ದೆಹಲಿಗೆ ಬಿವೈ ವಿಜೇಂದ್ರ ಆರ್ ಅಶೋಕ್ ದೌಡಾಯಿಸಲಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ರಾಜಧಾನಿ ದೆಹಲಿ ಡವಡವ ಅಂತ ಇರುವಂಥದ್ದು. ಇಂದು ದೆಹಲಿಗೆ ಬಿವೈ ವಿಜೇಂದ್ರ ಹಾಗೂ ಆರ್ ಅಶೋಕ್ ದೌಡಾಯಿಸಲಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ರಾಜಧಾನಿ ದೆಹಲಿಯಲ್ಲಿ ಡವಡವ. ತಲೆದಂಡದವರೆಗೂ ಕೂಡ ತಂದು ನಿಲ್ಲಿಸಿದ್ದಾರೆ ಅಡ್ಡ ಮತದಾನದ ಕಿಚ್ಚು. ಬೆಳಗ್ಗೆ ವಿಜೇಂದ್ರ, ಮಧ್ಯಾಹ್ನ ಆರ್ ಅಶೋಕ್ ದೆಹಲಿಗೆ ತೆರಳಲಿದ್ದಾರೆ. ಮೊದಲಿಗೆ ಯಾರು ಅಂತ ಪತ್ತೆ ಹಚ್ತೀವಿ ಅಂತ ನಾಯಕರು ಹೇಳಿದ್ರು. ಬಳಿಕ ಸತ್ಯಾಸತ್ಯತೆ ತಿಳಿಯಲು ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಧರ್ಮಸ್ಥಳಕ್ಕೆ ಬಂದು ನಿಂತು ಕ್ರಾಸ್ ವೋಟಿಂಗ್ ಧರ್ಮಸ್ಥಳಕ್ಕೆ ಬಂದು ನಿಂತಿರುವಂಥದ್ದು. ಇಂದು ಹೈಕಮಾಂಡ್ ನಾಯಕರ ಕೈ ಸೇರಲಿದೆ ರಿಪೋರ್ಟ್ ಕಾರ್ಡ್. ನಾಯಕರ ಪಟ್ಟಿ ವರಿಷ್ಠರ ಮುಂದೆ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಸಂದೇಹ ಇದೆ ಅಂಥವರ ಒಂದು ಪಟ್ಟಿಯನ್ನ ಹೈಕಮಾಂಡ್ ಮುಂದೆ ಇಡುವಂಥದ್ದು. ಇಂದು ದೆಹಲಿಗೆ ಬಿವೈ ವಿಜೇಂದ್ರ ಹಾಗೂ ಆರ್ ಅಶೋಕ್ ಭೇಟಿ ನೀಡಲಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ದೆಹಲಿಯಲ್ಲಿ ಡವಡವ. ತಲೆದಂಡದವರೆಗೆ ಈಗ ತಂದು ನಿಲ್ಲಿಸ್ಬಿಟ್ಟಿದೆ ಅಡ್ಡ ಮತದಾನದ ಕಿಚ್ಚು. ಬೆಳಗ್ಗೆ ವಿಜೇಂದ್ರ, ಮಧ್ಯಾಹ್ನ ಆರ್ ಅಶೋಕ್ ದೆಹಲಿಗೆ ಭೇಟಿಯನ್ನ ನೀಡಲಿದ್ದಾರೆ. ಮೊದಲಿಗೆ ಯಾರು ಅನ್ನುವಂಥ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಏನು ಅಡ್ಡ ಮತದಾನದಿಂದಾಗಿ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಗಾಳಿ ಬೀಸುತ್ತೆ, ಅಂದ್ರೆ ತಲೆದಂಡ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿಯೇ ಬಿವೈ ವಿಜೇಂದ್ರ ಹಾಗೂ ಆರ್ ಅಶೋಕ್ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಈಗಾಗಲೇ ಏನೋ ಬಿಜೆಪಿಯಲ್ಲಿ ಅಡ್ಡ ಮತದಾನ ನಡೆದಿದೆ ಅನ್ನೋ ಒಂದು ಗಂಭೀರವಾದ ಆರೋಪ ಕೂಡ ಕೇಳಿಬಂದಿತ್ತು. ಅದು ನಿಜ ಅಂತ ಕೂಡ ಗೊತ್ತಾಗಿದೆ. ಎನ್ಡಿಎಯಿಂದ ಸುಮಾರು 12 ಮತಗಳು ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥದ್ದು, ಅಂದ್ರೆ 11 ಮತಗಳು ಒಂದು ಅಸಿಂಧು ಆಗಿರ್ತಕ್ಕಂಥದ್ದು. ಇದನ್ನ ತೀವ್ರ ಗಂಭೀರವಾಗಿ ತಕ್ಕೊಂಡಿದೆ. ಈಗಾಗಲೇ ಬಿಜೆಪಿ ಹೈಕಮಾಂಡ್ ಕೂಡ ಗಂಭೀರವಾಗಿ ತಕ್ಕೊಂಡಿದೆ. ಜೊತೆಗೆ ಬಿಜೆಪಿ ನಾಯಕರು ಕೂಡ ದೊಡ್ಡ ಮಟ್ಟದಲ್ಲಿ ಗಂಭೀರವಾಗಿ ತಕ್ಕೊಂಡಿದ್ದಾರೆ. ಈಗಾಗಲೇ ಹೈಕಮಾಂಡ್ಗೆ ಭೇಟಿ ಮಾಡೋದಕ್ಕೂ ಕೂಡ ವಿಜೇಂದ್ರ ಅವರು ಇಂದು ಬೆಳಗ್ಗೆನೆ ದೆಹಲಿಗೂ ಕೂಡ ತೆರಳಿದ್ದಾರೆ. ಇನ್ನು ಮಧ್ಯಾಹ್ನ ಆರ್ ಅಶೋಕ್ ಅವರು ಕೂಡ ತೆರಳಲಿದ್ದಾರೆ. ಇಬ್ರು ನಾಯಕರು ಕೂಡ ಅಂದ್ರೆ ಸಸ್ಪೆಕ್ಟೆಡ್ ಲಿಸ್ಟ್, ಯಾರನ್ನ ಅನುಮಾನಾಸ್ಪದ ವ್ಯಕ್ತಿಗಳು ಅಂತ ಹೇಳ್ತೀವಿ ಈಗ ಮತದಾನ ಆಗಿದ ಬಳಿಕ ಅಂತ ಅನುಮಾನಾಸ್ಪದ ಇರ್ತಕ್ಕಂಥ ವ್ಯಕ್ತಿಗಳ ಲಿಸ್ಟ್ ಅನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಆದ್ರೆ ಹೈಕಮಾಂಡ್ ಇವರ ಲಿಸ್ಟ್ ಅನ್ನ ತೆಗೆದುಕೊಂಡು ಅವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳುತ್ತೋ ಅಥವಾ ಇವರ ವಿರುದ್ಧವೇ ಆಕ್ಷನ್ ತೆಗೆದುಕೊಳ್ಳುತ್ತೋ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಯಾಕಂದ್ರೆ ಮತದಾನ ನಡಿಬೇಕಾದ್ರೆ ಮತದಾನ ಹಿಂದಿನ ದಿವಸ ನೀವ್ ಯಾಕೆ ಟೈಪ್ ಮಾಡಿಲ್ಲ, ನೀವ್ ಯಾಕೆ ಸ್ಟ್ರಿಕ್ಟ್ ಮಾಡಿಲ್ಲ ಅಂತ ಇವರಿಗೂ ಕೂಡ ಪ್ರಶ್ನೆ ಮಾಡುವಂತ ಅತಿ ಹೆಚ್ಚು ಸಾಧ್ಯತೆಗಳು ಕೂಡ ಇದೆ. ಇಬ್ಬರು ನಾಯಕರ ಜೊತೆ ಯಾವ ರೀತಿಯಾಗಿ ಚರ್ಚೆ ಮಾಡುತ್ತೆ ಹೈಕಮಾಂಡ್, ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ಈಗಾಗಲೇ ಗೊತ್ತಾಗಿದೆ ಎಲ್ಲರಿಗೂ ಕೂಡ. ಅಮಿತ್ ಶಾ ಅವರು ಕೂಡ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿ ಮಾತನಾಡಿರ್ತಕ್ಕಂಥದ್ದು. ಇದೆಲ್ಲವನ್ನು ನೋಡಿದ್ರೆ ಈಗಾಗಲೇ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ. ಇದರ ಮುಂದಿನ ನಿರ್ಧಾರಗಳು ಏನ್ ಮಾಡುತ್ತೆ ಹೈಕಮಾಂಡ್ ಆಗಿರ್ಬೋದು, ಬಿಜೆಪಿ ನಾಯಕರಾಗಿರ್ಬೋದು ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಆದ್ರೆ ರಾಜ್ಯದಲ್ಲಿ ಯಾವುದೇ ಒಂದು ಚುನಾವಣೆ ನಡಿಬೇಕಾದ್ರೆ ಉಸ್ತುವಾರಿಗಳು ಅಲ್ಲಿ ಇದ್ದೇ ಇರ್ತಾರೆ. ನಾವ್ ಈಗಾಗಲೇ ನೋಡಿದ್ವಿ ಕಾಂಗ್ರೆಸ್ ನಲ್ಲಿ ಮತ ಯಾರ್ಯಾರಿಗೆ ಹಾಕ್ಬೇಕು ಅಂತ ಸೂಚನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ ನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ರು. ಆದ್ರೆ ಇಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡಿಬೇಕಾದ್ರೆ ಕೂಡ ಅಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಂದಿರಲಿಲ್ಲ. ಅಂದ್ರೆ ಮತ ಯಾರಿಗೆ ಚಲಾಯಿಸಬೇಕು ಅಂತ ಕೂಡ ಅವರು ಕೂಡ ಸೂಚನೆ ಕೊಟ್ಟಿರಲಿಲ್ಲ. ಅವ್ರದ್ದು ಕೂಡ ಒಂದಿಷ್ಟು ತಪ್ಪುಗಳು ಇವೆ. ಜೊತೆಗೆ ಕೇಂದ್ರ ಸಚಿವರಾದಂತವ್ರು ಅವರು ಕೂಡ ಭಾಗಿಯಾಗಿರ್ಲಿಲ್ಲ. ಅಂದ್ರೆ ಮತ ಹಂಚಿಕೆ ವಿಚಾರದಲ್ಲಿ ಯಾರಿಗೆ ಮತ ಹಾಕ್ಬೇಕು ಅಂತ ಇದೆಲ್ಲವೂ ಕೂಡ ಈಗ ಈ ರೀತಿ ನಡೆದಿರ್ತಕ್ಕಂಥದ್ದು. ಕ್ರಾಸ್ ವೋಟಿಂಗ್ ಆದ ಬಳಿಕ ಕೇವಲ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ತಲೆಗೆ ಕಟ್ಟುವುದು ಸರಿಯಲ್ಲ ಅಂತ ಒಂದು ಪಾಳ್ಯದಲ್ಲಿ ಈಗಾಗಲೇ ಈ ಮಾತುಗಳು ಕೂಡ ಕೇಳೋದಕ್ಕೆ ಪ್ರಾರಂಭವಾಗಿದೆ. ಲಕ್ಷ್ಮಣ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.